ರೀ ಏನ್ ಮಾಡ್ಕೊಡ್ಲಿ ರೀ ನಿಮ್ಗೆ? ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಕೊಡೋಣ, ಇಲ್ಲ ಪಲಾವ್ ಮಾಡ್ಕೊಡೋಣ, ಆ? ಇಲ್ಲ ಕೇಸರಿ ಬಾತು ಏನಾದ್ರೂ ಮಾಡ್ಕೊಡೋಣ ಅಂದ್ರೆ ಬಿಸಿ ಬಿಸಿದು ಸಕ್ಕತ್ತಾಗಿರುತ್ ಕಣ್ರಿ. ಏನ್ ಮಾಡ್ಕೊಡ್ಲಿ ನಿಮ್ಗೆ? ಅಯ್ಯೋ, ಏನು ಬೇಡ ಕಣೆ ಚೈತ್ರ. ಸುಮ್ಕಿರು. ಇವಾಗ ಸದ್ಯಕ್ಕಿಗೆ ಏನು ಬೇಡ. ಈಗ ಬಿಸಿ ಬಿಸಿದು ನಿನ್ಗೇನಾರ ತಿನ್ಬೇಕನ್ನಿಸ್ತೈತಾ? ಏನಾರು ಖಾರವಾಗಿ ಹಂಗೇನಾರು ಇದ್ರೆ ಬೇಕಾದ್ರೆ ಹೇಳು. ಮಳೆ ಬೇರೆ ಬಂದೈತೆ ನೋಡು, ಏನಾರ ತಿನ್ಬೇಕನ್ನಿಸ್ತೈತೆ ನನಗೆ ಖಾರವಾಗಿ. ಮನೇಲಿ ಏನು ಮಾಡಬೇಡ ಕಣೆ. ಏನಾರು ಹೋಟೆಲಿಂದ ತರಿಸ್ಬಿಡೋಣ. ಇವನು ಸಿದ್ದಣ್ಣಂಗೆ ಹೇಳ್ಬಿಟ್ಟು ಸಖತ್ತಾಗಿರೋದು ಕಣೆ ಚೈತ್ರ. ಏನಾರು ಬೇಕರಿಯಿಂದನೋ ಇಲ್ಲ ಇದು ಗೋಬಿ ಮಂಚೂರಿನೋ ಪಾನಿಪುರಿನೋ ಏನಾರ ತರಿಸ್ಬಿಡೋಣ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ತರಿಸ್ತೀರೇನ್ರಿ? ಬಿಡ್ರಿ ಅಪ್ಪಾಜಿ, ಬೇಡ ಅಪ್ಪಾಜಿ. ಪಾಪ ಅವಣ್ಣ ಎಲ್ಲೋ ಬರುತ್ತೆ ಇವಾಗ. ಬೇಡ ಕಣ್, ಸುಮ್ಕಿರಿ. ಮಳೆ ಬೇರೆ ಬಂದು ಇವಾಗಿನ ನಿಂತೈತೆ. ಚಳಿ ಚಳಿ ಹಂಗ ಆಗ್ತೈತೆ. ನಾನು ಅವಾಗ್ಲೇನೆ ನಿಮ್ಗೆ ಹೇಳೋಣ ಅನ್ಕೊಂಡೆ, ಏನಾರು ತರಿಸ್ತೀರೇನ್ರಿ ಬೇಕ್ರಿಲೋ ಇಲ್ಲ ಗೋಬಿ ಮಂಚೂರಿನೋ ಪಾನಿಪುರಿನೋ ಏನಾರು ತರಿಸ್ಕೊಡ್ತೀರೇನ್ರಿ ಅಂತ. ಮಳೆ ಬರ್ತೈತೆ, ನೀವೆಲ್ಲ ಹೋಗ್ತೀರಾ ಹೇಳ್ರಿ. ಹಂಗಾಗಿ ಸುಮ್ಕಾಗ್ಬಿಟ್ಟೆ. ಬೇಡ ಬಿಡ್ರಿ, ಇಲ್ಲ ಮನೇಲಿ ಏನಾರು ಮಾಡ್ತೀನಿ. ಬಿಸಿ ಬಿಸಿದು ಹಪ್ಳ ಮಾಡೋಣ, ಬೋಂಡ ಮಾಡ್ಕೊಡೋಣ, ಒಳ್ಳೆ ಪಕೋಡ ಮಾಡ್ಕೊಡ್ತೀನಿ. ಸುಮ್ಕಿರಿ, ತಿನ್ನಿರಂತೆ ಇಬ್ರು ತಿನ್ನ ಕುತ್ಕೊಂಡು. ಇಲ್ಲ ಕಣೆ ಚೈತ್ರ, ಇವನು ನಮ್ಮ ಸಿದ್ದಣ್ಣ ಇದ್ದಾನೆ ನೋಡು, ಅವನು ಟೌನಲ್ಲೇ ಇದ್ದಾನೆ. ಆ ಕಡೆಯಿಂದಾನೆ ಬರ್ತಿದ್ದಾನೆ. ಸಾವುಕಾರ್ರೆ, ನಾನು ಟೌನಲ್ಲಿ ಇದ್ದೀನಿ, ಏನಾರ ಬೇಕಿದ್ರೆ ಫೋನ್ ಮಾಡಿಬಿಡ್ರಿ, ಹೇಳ್ಬಿಡ್ರಿ ಅಂತ ಹೇಳ್ದ. ನಾನು ಅದಕ್ಕೆ ತಡಿಯಪ್ಪ ನೋಡೋಣ, ನಿಮ್ಮ ಅಮ್ಮವ್ರಿಗೆ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸರಿ ಕಣ, ಆಯ್ತು ಹೇಳೆ ಚೈತ್ರ, ತರಿಸ್ತೀನಿ ಬಿಡು, ನೀನೇನು ಬೇಜಾರು ಮಾಡ್ಕೊಬೇಡ. ಹಂಗಾದ್ರೆ ಇವಾಗ ನಾನು ಪಾನಿಪುರಿ 1-2 ಪ್ಲೇಟು, ಗೋಬಿ ಮಂಚೂರಿ 2 ಪ್ಲೇಟ್ ತರಿಸ್ಕೊಡೋಣ ನಿನಗೆ? ನಾನು 2 ಪ್ಲೇಟ್ ಎಲ್ರಿ ತಿಂತೀನಿ. ಒಂದೊಂದೇ ಅಲ್ವಾ, ಒಂದೊಂದೇ ಸಾಕು. ನೋಡ್ದೇನೆ ಚೈತ್ರ, ಹೆಂಗ್ ಮಾತಾಡ್ತೀಯ? ಅಲ್ಲ, ನನಗೆ ಬೇಡವಾ? ಹಂಗಾರೆ ನಾನು ಒಂದೊಂದು ಪ್ಲೇಟ್ ತಿನ್ನೋದು ಬೇಡವಾ? ನೀನು ಮಾತ್ರ ಒಬ್ಳೆ ತಿಂತೀಯಾ? ಅದಕ್ಕೆ ಇಬ್ರಿಗೂ ಒಂದೊಂದು ಪ್ಲೇಟು. ಪಾನಿಪುರಿ ನನಗೊಂದು ಪ್ಲೇಟು, ಪಾನಿಪುರಿ ನಿನ್ಗೊಂದು ಪ್ಲೇಟು, ಗೋಬಿ ಮಂಚೂರಿ ನನಗೊಂದು ಪ್ಲೇಟು, ನಿನ್ಗೊಂದು ಪ್ಲೇಟು, ಸರಿನಾ? ಸರಿ ರೀ, ಆಯ್ತು. ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಕಣ್ರಿ, ನಂದೇನಿಲ್ಲ. ತರಿಸ್ರಿ ಹಂಗಾರೆ. ರೀ, ಹಂಗೆ 1-2 ಮೊಟ್ಟೆ ಪಪ್ಸ್ ತರಿಸ್ಕೊಡ್ರಿ. ನನಗೆ ಮೊಟ್ಟೆ ಪಪ್ಸ್ ಅಂದ್ರೆ ಬಲು ಇಷ್ಟ. ಸಾಯಂಕಾಲ ಊಟಕ್ಕೆ ಏನ್ ಮಾಡಿದ್ರಿ ಹಂಗಾರೆ? ಹಿಂಗೆ ಇವೆಲ್ಲ ತಿಂದಿರ್ತೀವಲ್ಲ ಚೈತ್ರ, ಇನ್ನೇನು ಊಟ? ಲೈಟ್ ಆಗಿ ಏನಾದ್ರೂ ಅನ್ನ ಸಾಂಬಾರು ಏನಾರ ತರಿಸ್ಬಿಡೋಣ ಅತ್ಲಾಗಿ. ಇನ್ನೇನು ಮನೇಲಿ ಮಾಡೋಣ? ಬಿಡು. ಇಲ್ಲ ಏನಾದ್ರೂ ಅನ್ನ ಸಾಂಬಾರು ತರಿಸ್ಬಿಡ್ತೀನಿ ಬಿಡೆ, ಸಖತ್ತಾಗಿರುತ್ತೆ. ಸರಿ ರೀ, ಆಯ್ತು, ತರಿಸ್ಬಿಡ್ರಿ. ಅತ್ಲಾಗಿ ಸಿದ್ದಣ್ಣಂಗೆ ಫೋನ್ ಮಾಡ್ಬಿಟ್ಟು ತರಿಸ್ಬಿಡ್ರಿ. ಈಗ ಟೀ ಇಟ್ಕೊಂಬರೋಣ ನಿಮ್ಗೆ. ಒಳ್ಳೆ ಏಲಕ್ಕಿ ಹಾಕ್ಬಿಟ್ಟು ಶುಂಠಿ ಹಾಕ್ಬಿಟ್ಟು ಒಳ್ಳೆ ಮಸಾಲೆ ಟೀ ಇಟ್ಕೊಂಬರ್ತೀನಿ ಕಣ್ರಿ, ಸಕ್ಕತ್ತಾಗಿರುತ್ತೆ. ಇನ್ನು ನಿಮ್ಗೆ ಖುಷಿ ಖುಷಿ ಅನಿಸ್ಬೇಕು ಟೀ ಕುಡ್ದಂಗೆ ಕುಡ್ದಂಗೆ. ನೋಡ್ರಿ ಎಷ್ಟು ತಂಪ ಗಾಳಿ ಬೀಸ್ತೈತೆ. ಮಳೆ ಬಂದು ನಿಂತೋದ್ಮೇಲೆ ಸಕ್ಕತ್ತಾಗೈತೆ ಕಣ್ರಿ ವಾತಾವರಣ ಮಾತ್ರ. ಕಣೆ ಚೈತ್ರ, ಚೈತ್ರ ನನಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋ ಅಂದ್ರೆ ನೀನು ಒಬ್ಳೆ ಕಣೆ ಚೈತ್ರ. ಸರಿ ಚೈತ್ರ, ಆಯ್ತು, ಹೋಗಿ ಟೀ ಮಾಡ್ಕೊಂಬ. ಅಲ್ಲ ಕಣೆ ಚೈತ್ರ, ನಮ್ಮ ಅಕ್ಕ ಏನೇ ಬೆಳಿಗ್ಗೆಯಿಂದನೂ ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಎಲ್ಲೋಗಿದಾರಂತ ಏನಾದ್ರು ಗೊತ್ತಾ ನಿನಗೆ? ಇಷ್ಟೊತ್ತಾದ್ರೂ ಬಂದಿಲ್ಲ, ಏನಿಲ್ಲ, ಎಲ್ಲೋಗಿದ್ದಾರೆ? ಅಯ್ಯೋ ಬಿಡ್ರಿ, ಅವರು ಅಲ್ಲಿ ಇಲ್ಲಿ ಅವ್ರ ಮನೆ ಇವ್ರ ಮನೆ ಅಂತ ಕುತ್ಕೊಂಡು ಮಾತಾಡ್ಕೊಂಡ್ ಬರ್ತಾರೆ. ಯಾರ ಮಂತಾಲವ್ರು ಮಾತಾಡ್ಕೊಂಡ್ ಕುಂತಿರ್ಬೇಕು. ಸಾಮಾನ್ಯಕ್ಕೆ ಮಳೆ ಬೇರೆ ಬಂತಲ್ಲ, ಅದಕ್ಕೆ ಅತ್ಲಾಗಿ ಅಲ್ಲೇ ಇರ್ಬೇಕು. ಬರ್ತಾರ ಕಣ್ ಬಿಡ್ರಿ. ಬಂದ್ರೆ ನಮ್ದ್ರದೇನೆ ಒಂದ್ ಈಟ್ ತಿಂದು ಕೊಟ್ರೆ ಆಗುತ್ತೆ. ಇಲ್ಲ ಅಂದ್ರೆ ನಾವೇ ಅಂತ ತಲೆ ಕೆಡಿಸ್ಕೊಳೋದೇನ್ ಬೇಡ, ಸುಮ್ಕಿರ್ರಿ. ನಿಮ್ಮ ಅಕ್ಕಂಗೆ ಅಲೆ ಹೊಟ್ಟೆ ಕಿಚ್ಚು ಶುರುವಾಗ್ಬಿಟ್ಟೈತೆ ನಮ್ಮ ಮೇಲೆ. ಹೆಂಗ್ ಹೇಳ್ತಾರ ಗೊತ್ತೇನ್ರಿ, ಬೆಳಿಗ್ಗೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರ ಕಣ್ರಿ, ಬೈತಾರ ಕಣ್ರಿ, ಗದರ್ಸ್ತಾರ ಕಣ್ರಿ ನನಗೇನೆ. ನಾನು ಹೇಳ್ಬಿಡೋಣ ಅನ್ಕಂಡೆ, ಇದು ನನ್ ಗಂಡ ಮನೆ, ನಿಂದೇನ್ ಮನೆ ಅಲ್ಲ, ನೀನ್ ಏನ್ ಮನೆ ಆಯ್ತು, ನಿನ್ ಮನೆಗ್ ಹೋಗ್ಬಿಡುವ ಅಂತ ಹೇಳೋಣ ಅನ್ಕಂಡೆ. ಅಷ್ಟ್ರಲ್ಲತ್ಲಾಗಿ ಸುಮ್ಕೆ ಆಗ್ಬಿಟ್ಟಿದ್ದೀನಿ ನಾನೇ ಅತ್ಲಾಗಿ. ಹೌದಾ? ಬಿಡು, ನಮ್ಮ ಅಕ್ಕ ಹಂಗೆಲ್ಲ ಮಾತಾಡುತ್ತೆ, ನನಗೂ ಗೊತ್ತು. ಮೊದ್ಲೇನು ಕಡಿಮೆ ಮಾತಾಡ್ತಿದ್ರ? ಅಯ್ಯೋ 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 ಅಯ್ಯೋ, ಮಂತವಳನೇನು ಬಿಡ್ಕೊಳ್ತಿರಲ್ಲ, ಗಂಡ ಹೆಂಡತಿ ಇಬ್ರಾಳನು. ಅದಕ್ಕೆ ಮತ್ತೆ ಆಗಿದ್ದು. ಆಸ್ತಿ ಮನೆ ಏನು ಇಲ್ದಂಗೆ ಕಳ್ಕೊಂಡು ಯಾಕೆ ಹೇಳು, ಎಲ್ಲಾರು ಒಂದೊಂದು ಕಡೆ ಆಗಿದ್ದು. ಅದಕ್ಕೆ ಮತ್ತೆ ಬಿಡು, ಇರ್ಲಿ ಅತ್ಲಾಗ ನಮ್ಮ ಅಕ್ಕ ಅಂತ ಸುಮ್ಕಿದೀನಿ. ನಮ್ಮ ಅಕ್ಕ ಅಂತ ಏನು ನಾನು ಪ್ರೀತಿಕರಣೆ ಅಂತ ತೋರಿಸ್ತಿಲ್ಲ. ನಮ್ಮ ಅಪ್ಪ ಬೈಯುತ್ತಲ್ಲ, ನಮ್ಮ ಅಪ್ಪಂಗೆ ಏನಾದ್ರೂ ನಮ್ಮ ಅಕ್ಕಂಗೆ ಬೇಜಾರು ಮಾಡಿಸ್ಬಿಟ್ರೆ ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳುತ್ತೆ. ಹಂಗಾಗಿ ಅತ್ಲಾಗಿ ಸುಮ್ಕಾಗ್ಬಿಟ್ಟೆ ಕಣೆ. ಇಲ್ಲ ಅಂದಿದ್ದೆ ಇಷ್ಟು ದಿವಸ ಜಗಳ ಮಾಡ್ಬಿಟ್ಟು ನಾನು ಮುಲಾಜಿಲ್ದಂಗೆ ಹೋಗ್ಬಿಡು, ನಿನ್ನ ಗಂಡನ ಹತ್ರ ಇಲ್ಲಿ ಇರಬೇಡ ಅಂತ ಕಳಿಸ್ಬಿಡ್ತಿದ್ದೆ. ಅವ್ರೊಬ್ರು ಅತ್ಲಾಗೆ ಒಬ್ಬರಿಂದ ಹಿಂಸೆ ಆಗ್ತೈತೆ ನನಗೆ. ಹೂಕಣ್ರಿ, ಏನಾದ್ರು ಮಾಡ್ಬಿಟ್ಟು ಅವ್ರಿಗೊಬ್ರಿಗೆ ಕಳಿಸ್ಬಿಡ್ರಿ ಅತ್ಲಾಗಿ, ನೆಮ್ಮದಿ ಆಗಿ ಹೋಗ್ಬಿಡುತ್ತೆ. ಅತ್ಲಾಗಿ ಇನ್ನೇನಕ್ಕೆ ಅವರು. ಕಣಪ್ಪ. ನಿಮ್ಮ ಅಕ್ಕಂಗೆ ಏನು ಕಳಿಸ್ತೀಯ? ನನಗೆ ಚೆನ್ನಾಗಿ ಗೊತ್ತಿಲ್ವಾ, ಮನೆಯಿಂದ ಆಚೆ ಕಡೆ ಕಳಿಸ್ತೀಯ ಅಂತಾನೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನೋ ಅವತ್ತೇನೆ ಅತ್ಲಾಗಿ ನಿನಗೆ ಏನು ನೀನು ಯಾರ ಕೊಡಬಾರ್ದು ಅಂದ್ಕೊಂಡು ಸುಮ್ಕಾಗಿದ್ದೆ ಅತ್ಲಾಗಿ. ಏನು ಮಾಡ್ತೀಯ ಅತ್ಲಾಗಿ? ನನ್ನ ಮಗಳು ಹೇಳದಂತಲ ದೊಡ್ಡ ಮನ್ಸು ಮಾಡಿಬಿಟ್ಟು ಅತ್ಲಾಗಿ ಕೊಟ್ಬಿಟ್ಟೆ.
ಹ್ಞೂ ನನ್ನ ಮಗಳಿದ್ರೆ ನಿನಗೆ ಹೊಟ್ಟೆ ಕಿಚ್ಕಣಪ್ಪ ತಡಿಯೋಕ್ಕಾಗಲ್ಲ, ನಿನಗೆ ಹಿಂಸೆ ಆಗಿ ಹೋಗ್ಬಿಡುತ್ತೆ. ಕಾಯಿಗಳು ತೆಂಗಿನಕಾಯಿಗಳು ಮಾರ್ಕೊಳಕ್ಕಾಗಲ್ಲ, ಎಳ್ನೀರು ಮಾರ್ಕೊಳಕ್ಕಾಗಲ್ಲ, ಏನು ಮಾರ್ಕೊಳಕ್ಕಾಗಲ್ವಲ್ಲ ನನ್ನ ಮಗಳಿದ್ರೆ. ಅದಕ್ಕೋಸ್ಕರ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕೇ ಅಲ್ಲೇ ಇದು ಮಾಡ್ತಿದ್ದೀರಾ ಇಬ್ರು, ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಳ್ತಿದ್ದೀರಾ ಅಲ್ವಾ? ಆ ಅಯ್ಯೋ ನಮ್ಮ ಅಪ್ಪ ಯಾವಾಗಲೇ ಬಂತು ಚೈತ್ರ, ಇದು ಯಾವಾಗಲೇ ಬಂದರು ನಮ್ಮ ಅಕ್ಕನೂ ನಮ್ಮ ಅಪ್ಪ ಅವ್ರು ಬಂದಿದ್ದೆ ಗೊತ್ತಾಗ್ಲಿಲ್ವಲ್ಲೇ. ನಾವು ಮಾತಾಡ್ತಿರೋದು ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಕಣೆ ಚೈತ್ರ. ಏನೇ ಮಾಡೋದು ಇವಾಗ? ಏನೇನು ಕೇಳಿಸ್ಕೊಂಡ್ರು ಏನೋ ಒಂದು ಗೊತ್ತಾಗ್ತಿಲ್ಲ ಕಣೆ. ಅಪ್ಪ ಯಾವಾಗ ಬಂದ್ರಪ್ಪ ನೀವು? ಅಕ್ಕ ಬೆಳಿಗ್ಗೆ ನಾನು ಮಂತವಳೆ ಇರಲಿಲ್ಲ, ಯಾವಾಗ ಬಂದೆ ನೀವು? ಎಲ್ಲೋಗಿದ್ರೆ? ಬರ್ರಿ ಹೋಗಿ ಚೈತ್ರ, ಅಪ್ಪ ಬಂದಿದ್ದಾರೆ. ಆ ಅಪ್ಪಂಗೂ ಅಕ್ಕಂಗೆ ಇಬ್ರಿಗೂ ನನಗೂ ಸೇರಿಸಿ ಚೆನ್ನಾಗಿರೋದು ಬಿಸಿ ಬಿಸಿ ಟೀ ಮಾಡ್ಕೊಂಬ, ಒಳಗು ಬೇಗ. ಮಾವ ಮಾವ ಯಾವಾಗ ಬಂದ್ರಿ ನೀವು? ಅಯ್ಯೋ ಏನ್ ಮಾವ, ನೀವು ಒಂದ್ ವಾರದ ಮುಂಚೆನೆ ಬರ್ತೀನಂತ ಹೇಳಿದ್ರಲ್ಲ. ನಾವು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಾವು ಕಾದು 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 ಸಾಕಾಗೋಯ್ತು ಕಣ ಮಾವಯ್ಯ. ರೀ ಟೀ ಕಾಸ್ಕೊಂಡ್ ಬರ್ತೀನಿ. ಹೋಗ್ಬಿಟ್ಟು ಮಾವಯ್ಯ ಬಂದಿದ್ದಾರೆ, ಹೋಗ್ಬಿಟ್ಟು ಒಂದ್ 2 kg ಮಟನ್ ಕಟ್ ಮಾಡಿಸ್ಕೊಂಬರ್ರಿ. ಒಂದ್ 2 kg ಮಟನ್, ಒಂದ್ 2 kg ಚಿಕನ್ ತಗೊಂಬರ್ರಿ ಬೇಗ. ಮಾವಯ್ಯ ಕುತ್ಕೊಂಡಿರಿ. ಅಕ್ಕ ಬನ್ನಿ, ಟೀ ಕಾಸ್ತೀನಿ, ಟೀ ಕುಡಿರೋ ಅಂತೆ. ಅಕ್ಕ ಬಿಸ್ಕತ್ ತಿಂತೀರಾ ನೀವು ಟೀ ಜೊತೆ? ನೋಡ್ದೇನಪ್ಪ ಅದ್ ಏನ್ ನಾಟಕ ಮಾಡ್ತಾರೆ ಗಂಡ ಹೆಂಡತಿ ಇಬ್ರಾಳನು. ಅದ್ ಎಲ್ ಕಲ್ತಿದಾರೋ ಏನಪ್ಪ ಈ ರೀತಿ ನಾಟಕ ಮಾಡೋದು? ಅಯ್ಯೋ 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 ಅಯ್ಯೋ, ನಾಟಕದ ಮಾತುಗಳು ನನ್ಗಂತೂ ಕೇಳಕ್ ಆಗ್ತಿಲ್ಲ ಕಣಪ್ಪ ಅತ್ಲಾಗಿ. ಅದ್ ಏನ್ ಗಂಡ ಹೆಂಡತಿ ಅದ್ ಏನ್ ನಾಟಕ ಮಾಡ್ತಿದ್ದಾರೆ, ಯಾರಿಗೂ ಏನೋ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಟೀ ಅಂತೆ, ಬಿಸ್ಕತ್ ಅಂತೆ, ಮಟನ್ ತಗೊಂಡ್ಬರ್ತಾರಂತೆ, ಚಿಕನ್ ತಗೊಂಡ್ಬರ್ತಾರಂತೆ. ಎಲ್ಲಾರು ಮಾರ್ಕೊಂಡು ತಿಂದು 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 ಅವಾಗ್ಲೇ ಮಾತಾಡ್ತಿದ್ದಿದ್ ಕೇಳಿಸ್ಕೊಳ್ಳಿಲ್ವೇನಪ್ಪ? ಹೋಗಿ ಹೋಟ್ಲಲ್ಲಿ ಎಲ್ಲಾದ್ರೂ ಸಂಜೆ 1 ಟೈಮ್ ಊಟನೂ ಮಾಡಲ್ಲ ಕಣಪ್ಪ ಇವ್ರು. ಮನೇಲಿ ಅಡಿಗೆ ಅಂತ ಮಾಡಲ್ಲ ಕಣಪ್ಪ, ತಿಂಡಿ ಅಂತ ಮಾಡಲ್ಲ ಕಣಪ್ಪ. ಹೇಳ್ತಿಲ್ವಾ ಅವಾಗ್ಲಿ ನಾನು ಗೋಬಿ ಮಂಜೂರಿ ಪಾನಿಪುರಿ ತರಿಸ್ಕೊಂಡು ಸಾಯಂಕಾಲ ಅಡಿಗೆಗೂ ಏನಾರು ಹೋಟ್ಲಿಂದ ತರಿಸ್ಕೊಂಡು ತಿನ್ನೋಣ ಅಂತ ಮಾತಾಡ್ತಿರಲ್ವೇನಪ್ಪ? ಇಷ್ಟು ದುರಾಂಕಾರ ಬಂದ್ಬಿಟ್ಟೈತೆ ಕಣಪ್ಪ ಇವರಿಗೆ. ಯಪ್ಪ 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 ಎಲ್ಲ ಇವ್ರಿಗೆ ಆಸ್ತಿ ವ್ಯವಹಾರಗಳೆಲ್ಲ ನೋಡ್ಕೊಳಕ್ಕೆ, ತೋಟದ ವ್ಯವಹಾರ ಎಲ್ಲ ನೋಡ್ಕೊಂಡು ಕೊಟ್ಟಿದ್ದಕ್ಕೆ ಕಣಪ್ಪ ಹಿಂಗೆಲ್ಲ ಆಗಿದ್ದು. ನಾನು ಬಹಳ ದಡ್ ಕೆಲಸ ಮಾಡ್ಬಿಟ್ಟೆ ಕಣಪ್ಪ, ದಡ್ ಕೆಲಸ ಮಾಡ್ಬಿಟ್ಟೆ. ನೀನ್ ಹೇಳ್ದೆ ನನಗೆ ಮೊದ್ಲೇನೆ ಹೇಳ್ದೆ ನೀನು. ಬೇಡ ಕಣಮ್ಮ, ನಿಮ್ ತಮ್ಮ ಸರಿ ಇಲ್ಲ ಕಣಮ್ಮ ಅವನು, ಅದಕ್ಕೆ ಅವನಿಗೆ ಮನೆಯಿಂದ ಆಚೆ ಕಡೆ ಕಳ್ಸಿರೋದು ನಾನು. ನಿಮ್ಮ ಅಣ್ಣನಷ್ಟು ಬುದ್ಧಿವಂತ ಅಲ್ಲ, ಬರೀ ಸಿಕ್ಕಿದ್ದೆಲ್ಲ ಮಾರ್ಕೊಂಡು ತಿನ್ನೋದೇ ಬುದ್ಧಿ ಅವನು ಮೊದ್ಲಿಂದಾನು ಅಂತ ನೀನ್ ಹೇಳಿದ್ದೆ. ನಾನು ಬಿಡತ್ಲಾಗಿ ತಮ್ಮ ಅಲ್ವಾ ಅಂತ ದೊಡ್ಡ ಮನ್ಸು ಮಾಡ್ಬಿಟ್ಟು ನಾನು ಕೊಡಪಾತ್ಲಾಗಿ ವ್ಯಾರ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ರೆ ಅಪ್ಪ ಹಿಂಗೆಲ್ಲ ಮಾಡಿದಂಗ ಕಣಪ್ಪ ಇವನು. ಎಲ್ಲ ಕೋಳಿ ಫಾರಂ ಎಲ್ಲ ಮಾರ್ಕೊಂಡು ಏನು ಇಲ್ದಂಗೆ ನಮ್ಗೆ ಬೀದಿಗೆ ತರಕ್ಕೆ ಎಲ್ಲ ಐಡಿಯಾ ಮಾಡ್ಕೊಂಡಿದ್ದಂಗ ಕಣಪ್ಪ ಇವನು. ಇವ್ರ ಗಂಡ ಹೆಂಡತಿ ಇಬ್ರಿಗೂ ಮನೆಯಿಂದ ಮೊದ್ಲು ಆಚೆ ಕಡೆ ಹಾಕ್ಬೇಕು. ಅಕ್ಕ ಅಕ್ಕ ಏನ್ ಹೇಳ್ತಿದ್ಯಕ್ಕ ನೀವು? ಏನಂತ ಮಾತಾಡ್ತಿದ್ದೀರಾ ನೀವು? ನಾವೇನ್ ಮಾಡ್ದು ಅಂತ ಹಿಂಗೆ ಹೇಳ್ತಿದ್ದೀರಲ್ಲಕ್ಕ? ಅಲ್ಲಕ್ಕ ಪಾಪ ನಿನ್ ತಮ್ಮ ಬೆಳಿಗ್ಗೆ 6 ಗಂಟೆಗೆ ಎದ್ದು ತೋಟದ್ದು ಹೊಲದ್ದು ಕೆಲಸ ಮಾಡಕ್ ಹೋಗ್ತಾನೆ. ಇವರು ಅಕ್ಕ ನೀವು ನೋಡಿದ್ರೆ ನಿಮ್ ತಮ್ಮನ ಮೇಲೆ ಪ್ರೀತಿ ಕರುಣೆ ಇಟ್ಕೊಳ್ದಲೆ ಯಾಕಕ್ಕ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಮಾವ ಮಾವ ಅಕ್ಕ ಹೇಳ್ತಿರೋದೆಲ್ಲ ಸುಳ್ಳು ಕಣ್ ಮಾವ. ಹಿಂಗೆಲ್ಲ ನೀವು ಏನೇನೋ ತಿಳ್ಕೊಬೇಡಿ. ಅಕ್ಕ ಏನಂತ ಮಾತಾಡ್ತಿದ್ದೀರಾ ನೀವು? ಏನ್ ಮಾತಾಡ್ತಿದ್ದೀರಾ ಅಂತ ಒಂದ್ ಸ್ವಲ್ಪ ನಿಮ್ಗೆ ಪ್ರಜ್ಞೆ ಆಯ್ತಾ? ಸುಮ್ನಿರಿ, ಏನೇನೋ ಹೇಳ್ಬೇಡಿ ಮಾವನ ಮುಂದೆ. 6-5 ಗಂಟೆಗೆ ಎದ್ದು ಅಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಬರ್ತಾರೆ ನನ್ನ ಗಂಡ. ಅಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ, ತೋಟ ಹೊಲ ಗದ್ದೆ ಅನ್ಕೊಂಡು. ಆದ್ರೆ ನೀವು ನಾನು ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ ಅಂತ ನಾನು ಬಿಸಿ ಬಿಸಿ ತಿಂಡಿ ಏನಾರು ಮಾಡ್ತಿದ್ದೀನಿ. ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ತಿಂಡಿ ತಿಂತಿಲ್ಲ, ಊಟ ಮಾಡ್ತಿಲ್ಲ, ಬರೀ ಕೆಲಸ 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 ಅಂತ ಇದು ಮಾಡ್ತಿದ್ದಾನೆ. ಅಂತದ್ರಲ್ಲಿ ಹಿಂಗೆಲ್ಲ ಮಾತಾಡ್ತಿದ್ರಲ್ಲಕ್ಕ ನೀವು. ಏನಂತ ಮಾತಾಡ್ತಿದ್ದೀರಾ? ಸುಮ್ನಿರಿ. ಅದೇನ್ ನಾಟಕ ಮಾಡ್ತೀಯ, ಏನ್ ನಾಟಕ ಮಾಡ್ತೀಯ ನೀನು? ನೀನೇನ್ ಸಾಮಾನ್ಯದೊಳಲ್ಲ ನೀನು. ನಿನ್ಗೆ ನಾಟಕ ಮಾಡಕ್ಕೆ ಅದೆಷ್ಟು ಚೆನ್ನಾಗಿ ಕಲ್ತೀಯ ಅಂದ್ರೆ ನೀನು ಬಹಳ ಚೆನ್ನಾಗಿ ಸುಳ್ಳು ಹೇಳಕ್ ಕಲ್ತೀಯ ನೀನು. ಇವಳು ಹೇಳ್ದಂಗ ಕಣಪ್ಪ ಅವ್ನು ಕೇಳೋದು. ಅವನು ಇವಳು ಹೇಳ್ದಂಗ ಅವ್ನು ಕೇಳೋದು. ಮೊನ್ನೆ ಆ ಶಂಕರಣ್ಣವ್ರಿಗೆ 4,000ನೋ 2,000ನೋ 3,000 ತೆಂಗಿನಕಾಯಿ ಎಲ್ಲ ಮಾರಿದಾನೆ, ಎಳ್ನೀರೆಲ್ಲ ಮಾರಿದಾನೆ. ನೀನೇ ನೋಡ್ಕೊಂಡ್ ಬಂದಲ್ಲಪ್ಪ. ತೋಟ ಎಲ್ಲ ಪೂರ ಒಂದ್ ಕಡೆಯಿಂದ ಎಲ್ಲ ನೋಡ್ಕೊಂಡ್ ಬಂದಲ್ಲ. ಇನ್ನೇನು ಏನೈತೆ ತೋಟದಲ್ಲಿ? ಒಂದೇ ಒಂದ್ ಎಳ್ನೀರಾರು ಐತೇನಪ್ಪ? ಒಂದ್ ಎಳ್ನೀರಾಗ್ಲಿ ಒಂದ್ ಕಾಯಿ ಆಗ್ಲಿ ಏನೂ ಇಲ್ಲ. ನಮಗ್ ಗೊತ್ತಿಲ್ದಂಗೆನೆ ಇವನಿಗೆ ವ್ಯಾರ ಕೊಟ್ಟು 15 ದಿವಸಕ್ಕೇನೆ ಕೋಳಿ ಫಾರಂ ಮಾರ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಹೊಲ ತೋಟ ಎಲ್ಲ ಮಾರೋದಕ್ಕೆ ಆ ಶಂಕರಣ್ಣ ಹೇಳಿದಾರಂತೆ, ಎಲ್ಲ ಮಾರ್ಬೇಕು ಅಂತ ಅಲ್ಲೇ ಮಾತಾಡ್ಕೊಳ್ತಿದಂತೆ. ಏನು ಮಾಡಲ್ಲ ಕಣಪ್ಪ. 12 ಗಂಟೆಗೆ ಎದ್ದೇಳ್ತಾನೆ, ಬೆಳಿಗ್ಗೆ 12 ಗಂಟೆಗೆ ಎದ್ದೇಳ್ತಾನೆ, ರಾತ್ರಿ 12 ಗಂಟೆಗೆ ಬರ್ತಾನೆ. ಅಲ್ಲಿ ಇಲ್ಲಿ ಹೋಗಿರ್ತಾನಲ್ಲ ಫ್ರೆಂಡ್ಸ್ ಮನೆಗೆ, ತಿನ್ಕೊಂಡು ಆರಾಮಾಗಿ ಬರ್ತಾನೆ ಕಣಪ್ಪ. ಅಲ್ಲಪ್ಪ ಸಾಲದಕ್ಕೆ ನಾನು ಅಲ್ಲಿ ತವ್ರ ಮನೆಗೆ ಬಂದಿದ್ನಲ್ಲ, ಅಲ್ಲಿ ನಿಮ್ಮ ಮನೆಗೆ, ಅವಾಗ ಕಣಪ್ಪ ಪಾಪ
ನನ್ನ ಮಗ ದಿಲೀಪ್ ಅನ್ನೋನು, ನನ್ನ ಮಗ ಸೊಸೆ, ನನ್ನ ಮಗಳು ಸಮಾನ ಸೊಸೆ ಇಬ್ರು ಅಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಬಹಳ ಚೆನ್ನಾಗಿದ್ರು ಕಣಪ್ಪ. ಪಾಪ ನನಗ್ ನೋಡಿದ್ರೆ ಹೊಟ್ಟೆ ಉರ್ದೋಗ ಆಗ್ತೈತ್ ಕಣಪ್ಪ. ಇಬ್ರಿಗೂ ಮಾತಾಡೋದು ಬೈದು 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 ಹಿಂಸೆ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟಿದಾರ ಕಣಪ್ಪ. ಹೆಂಗ್ ಬೇಕ್ ಹೆಂಗೆಲ್ಲ ಮಾತಾಡಿ ಅವನು ತಡ್ಕೊಳಲ್ಲ ಕಣಪ್ಪ ದಿಲೀಪ. ಪಾಪ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಾನು ಇವ್ರ ಮಾತು ಕೇಳ್ಕೊಂಡ್ಬಿಟ್ಟು ಹೋಗಿ ಪದೇ ಪದೇ ಅವ್ರಿಗೆ ಬೈತಿದ್ದೆ ಕಣಪ್ಪ. ನನ್ಗೇನ್ ಗೊತ್ತು, ಸತ್ಯ ಗೊತ್ತಿಲ್ಲ ನನಗೆ. ನನ್ನಿಂದ ಎಲ್ಲಾರ್ಗು ದೂರ ಮಾಡ್ಬಿಟ್ಟ ಕಣಪ್ಪ ಇವನು. ನನ್ನ ಗಂಡನಿಂದ, ನನ್ನಿಂದ, ನನ್ನ ಮಗನಿಂದ, ನನ್ನ ಸೊಸೆಯಿಂದ ಎಲ್ಲಾರಿಂದನೂ ದೂರ ಮಾಡ್ಬಿಟ್ಟ ಕಣಪ್ಪ. ಅಕ್ಕ ನಾನ್ ಹಂಗೆಲ್ಲ ಹೇಳಿಲ್ಲ ಕಣಕ. ದಿಲೀಪನೇ ಕಣಕ ಹೋಗಿದ್ದು. ಅಪ್ಪ ಇವ್ರ ಪಾಡಿಗೆ ಇವರೇ ತಪ್ಪುಗಳೆಲ್ಲ ಮಾಡ್ಕೊಂಡ್ಬಿಟ್ಟು ಕಣಪ್ಪ. ಹಿಂಗೆಲ್ಲ ಹೋಗ್ತಿದಾರ ಕಣಪ್ಪ. ಇವ್ರೇನೇನೋ ಹೋಗ್ಬಿಟ್ಟು ಅಕ್ಕ ನೋಡಪ್ಪ ನನ್ನ ಮೇಲೆ ಹೆಂಗ್ ರೇಗಾಡ್ತಿದಾರೆ, ಹೆಂಗ್ ಕೋಪ ಮಾಡ್ಕೊಂತಿದಾರಂತ. ನೀನಾದ್ರೂ ಒಂದ್ರೇಟು ಹೇಳಪ್ಪ ಅಕ್ಕಂಗೆ. ನಾನು ಎಷ್ಟು ಕಷ್ಟ ಪಡ್ತಿದ್ದೀನಂತ ನನಗ್ ಮಾತ್ರ ಗೊತ್ತು ಕಣಪ್ಪ. ಮುಚ್ಚಲ ಬಾಯಿ ಜಾಸ್ತಿ ಮಾತಾಡ್ದೆ ಅಂದ್ರೆ ಏನು ಮಾಡ್ತೀರಂತ ಗೊತ್ತಿಲ್ಲ. ನೀನು ಮಕ ನೋಡೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ ನನಗೆ. ಅಲ್ಲ ಕಣೋ, ನಿನ್ನ ಯೋಗ್ಯತೆಗೆ ಒಂದೇ ಒಂದು ತಿಂಗಳು ನ್ಯಾಯವಾಗಿ ನೋಡ್ಕೊಳಕ್ಕಾಗಿಲ್ವಲ್ಲ ನನ್ನ ಮನೆ, ತೋಟ, ಹೊಲ, ಗದ್ದೆಗಳ್ನ. ನಿನಗೆ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತೈತೆ ಕಣೋ. ಥೂ, ನಿನಗೆ ಇನ್ನೇನು ಬರುತ್ತೆ ನಿನಗೆ? ಮಾರ್ಕೊಂಡು ತಿನ್ನೋದೊಂದು ಬಿಟ್ಟು ಅಲ್ಲ. ಕೊಟ್ಟು 15 ದಿವಸ ಆಗಿಲ್ಲ ಅಲ್ಲೇ ನೀನು ಕೋಳಿ ಫಾರಮ್ನ ಮಾರ್ಕೊಂಬಂದಿದ್ಯಲ್ಲೋ. ಅಲ್ಲ ಕಣ, ಪಾಪ ನನ್ನ ಅಳಿಯ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಹಳೆ ಮನೆ ಕೊಟ್ಟಿದ್ದೆ ಅವನಿಗೆ. ಇದೇ ಜಾಗದಲ್ಲಿ ಹೊಸ ಮನೆ ಎಲ್ಲ ಕಟ್ಟಿಸಿ ಎಷ್ಟು ಚೆನ್ನಾಗೆಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಹೋಗಿದ್ನೋ. ನೀ ಮಾತು ಕೇಳ್ಕೊಂಬಿಟ್ಟು ಅವನಿಗೂ ಇಲ್ದವೆಲ್ಲ ಮಾತು ಹೇಳ್ಬಿಟ್ಟು ಬೈದ್ಬಿಟ್ಟು ಪಾಪ ನನ್ನ ದೇವರಂತ ಅಳಿಯಂಗೂ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ಟೆ. ಗಂಡ ಹೆಂಡತಿ ಇಬ್ರು ದುರಾಕಾರ ಮಾಡ್ತೀರಾ? ಅಬ್ಬಬ್ಬಬ್ಬಬ್ಬ, ಬರೀ ಹೋಟ್ಲಲ್ಲೇನೇ ತಿನ್ಬೇಕಾ ನೀವು? ಮನೆದೆಲ್ಲ ತಿನ್ನಕ್ಕಾಗಲ್ವಾ? ಇನ್ನೆಲ್ಲಿ ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಎಲ್ಲ ಮಾರ್ಕೊಂಡು ತಿನ್ನೋದು, ಹೋಟ್ಲಲ್ಲಿ ಹೋಗಿ ತಿನ್ನೋದು, ಎಂಜಾಯ್ ಮಾಡೋದು, ಅದೇ ಕಲ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ಗಂಡ ಹೆಂಡತಿ ಇಬ್ರು? ಏನು ಅನ್ಕೊಂಡಿದ್ದೀರಾ ನೀವು? ನನಗೆ ಏನು ನೋಡಲ್ಲ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಾರ್ಗು ಯಾಮಾರ್ಸಂಗೆ ನನ್ಗೆ ಯಾಮಾರ್ಸ್ಬೋದು ಅಂದ್ಕೊಂಡಿದ್ದೀರಾ ನೀವು? ಗಂಡ ಹೆಂಡತಿ ಇಬ್ರಾಳನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೀವು? ನಾನು ಏನೋ ಅಂದ್ಕೊಂಡಿದ್ನಲ್ಲೋ, ಭಾಳ ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಅಂದ್ಕೊಂಡಿದ್ದೆ. ನಿನ್ನ ಹತ್ರ ಇಂಥ ಬುದ್ಧಿ ಐತಂತ ಗೊತ್ತಿರಲ್ಲ ಕಳ್ಳ ನಿನಗೆ. 12 ಗಂಟೆವರೆಗೂ ಮಲ್ಗೋದು. ನನ್ನ ಜೀವಮಾನದಲ್ಲೂ ಇವತ್ತಿನವರೆಗೂ ನಾನು 12 ಗಂಟೆವರೆಗೂ ಮಲ್ಗಿಲ್ವಲ್ಲೋ. 10 ಗಂಟೆ ಅಲ್ಲ, 5 ಗಂಟೆಗೆ 6 ಗಂಟೆಗೇವರೆಗೂ ಮಲ್ಗಿಲ್ಲ ನಾನು. 4 ಗಂಟೆಗೆ ಎದಳ್ತೀನಿ. ನನ್ನ ಮಕ್ಳಿಗೋಸ್ಕರ ಅಂತ ಇಷ್ಟೊಂದೆಲ್ಲ ಶ್ರಮ ವಹಿಸಿ ಕಷ್ಟಪಡ್ತಿದ್ದೀನಿ. ನಿಮ್ಮ ಅಣ್ಣಂಗೆ ನೋಡು ಬಾ, ಎಷ್ಟು ದುಡಿತಿದ್ದಾನೆ, ಎಷ್ಟು ಕಷ್ಟಪಡ್ತಿದ್ದಾನೆ, ಹೆಂಗ್ ಬುದ್ಧಿವಂತ ಆಗಿದ್ದಾನೆ. 5-6 ಹಳ್ಳಿಗೇನೆ ಸಾವುಕಾರ ಆಗಿದ್ದಂಗೆ ಕಳ್ಳ ನೀನಿದ್ಯಾ. ಎಲ್ಲ ಕದ್ದು ಮಾರ್ಕೊಂಡು ಅದಕ್ಕೆ ನಿಮ್ಮ ಅಣ್ಣ ಹೇಳದ್ ನನಗೆ. ಅಲ್ಲ ಕಣಪ್ಪ, ನೀನು ದಡ್ಡ ಏನಪ್ಪ? ಹೋಗಿ ಅವನಿಗೆ ಹೇಳಿದ್ಯಲ್ಲಪ್ಪ ನೀನು, ಅವನ ಕೈಲಿ ವ್ಯವಹಾರ ಕೊಟ್ಟಿದ್ಯಲ್ಲಪ್ಪ ಅಂತ ಹೋಗಿದ್ದ ದಿವಸನೇ ಹೇಳ್ದ ನನಗೆ. ನಾನು ಅವ್ನ ಮಾತು ಕೇಳಿಲ್ಲ. ಅಪ್ಪ ನಾನು ಮಾರಿಲ್ಲ ಕಣಪ್ಪ. ನೋಡ್ಲಿ ಪದೇ ಪದೇ ಮಾತಾಡಿದೆ ಅಂದ್ರೆ ಬಲು ಕೋಪ ಬಂದ್ಬಿಡುತ್ತೆ ನನಗೆ. ನಾನು ಕೋಪ ನೋಡಿದ್ಯಲ್ಲ ನೀನು. ನನ್ನ ಮುಂದೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತೈತೆ. ಗಂಡ ಹೆಂಡತಿ ಇಬ್ರಾಳನು ನನಗೆ ಯಾಮಾರ್ಸ್ಬಿಡ್ಬೋದು ಅಂದ್ಕೊಂಡಿದ್ದೀರಾ? ಅಂತ ನಾಟಕ ಮಾಡ್ತೀರಾ? ನಾಟಕಗಳ್ನ ಯಾರ ಮುಂದೆ ಮಾಡ್ಕೊಂಡು ಬರ್ತಿದ್ದೀರಾ ನಾಟಕಗಳ್ನ? ನಿಮ್ಮ ನಾಟಕಗಳೆಲ್ಲ ಇಲ್ಲಿ ಕೇಳ್ಕೊಂಡು ನಿನ್ಕಂತೀವಿ ಅಂದ್ಕೊಂಡಿದ್ದೀರಾ? ನನ್ನ ಮಗ್ಳಂಗೂ ನನ್ನ ಅಳಿಯಂಗೂ ದೂರ ಮಾಡಿಬಿಟ್ರಿ. ನನ್ನ ಮಗಳಿಂದ ಎಲ್ಲಾರ್ಗು, ಮಗ ಸೊಸೆಗೆ ಎಲ್ಲಾರ್ಗು ದೂರ ಮಾಡಿಬಿಟ್ರಲ್ಲೋ. ಮಾಡ್ದೆಲ್ಲ ತಪ್ಪು ಮಾಡಿಬಿಟ್ಟು ಅನ್ಯವಾಗಿ. ಅಲ್ಲ ಕಣೋ, ಎಲ್ಲೋ ಮತ್ತೆ ಕಾಯಿ ಎಲ್ಲೋ, ತೆಂಗಿನಕಾಯಿ ಎಲ್ಲೋ? ತೋಟದಲ್ಲಿ ತೆಂಗಿನಕಾಯಿ ಇಲ್ಲ, ಒಂದೇ ಒಂದು ಮರದಲ್ಲಿ, ತೆಂಗಿನ ಮರದಲ್ಲಿ ಒಂದು ಕಾಯಿಗಳಿಲ್ಲ, ಒಂದು ಎಳ್ಳೀರಿಲ್ಲ. ಎಲ್ಲ ಮಾರಾಕಿದೆಯಲ್ಲ. ಬಾಳೆಗೊನೆ ಎಲ್ಲೋ, 100-200 ಬಾಳೆಗೊನೆ ಎಲ್ಲೋ ತೋಟದಲ್ಲಿ ಇದ್ದಿದ್ದು. 2-3 ದೊಡ್ಡ ಮರದ್ದು ಮಾವಿನಕಾಯಿಗಳಲ್ಲಿ 6-7 ಸಾವಿರ ಮಾವಿನಕಾಯಿ, 8 ಸಾವಿರ ಮಾವಿನಕಾಯಿ ಕಡಿಮೆ ಅಂದ್ರೂ ಬಿಡ್ತಿದ್ದು ಆ ಮಾವಿನ ಮರದಲ್ಲಿ. ಎಲ್ಲ ಏನ್ ಮಾಡಿದೆ ಮತ್ತೆ? ಏನ್ ಮಾಡ್ದವು? ಮಾವ, ಅದು ಇವ್ರು ಹಿಂಗೆಲ್ಲ ಮಾಡಿದಾರಂತ ನನಗೆ ಗೊತ್ತಿಲ್ಲ ಕಣ ಮಾವ. ಬೈರಿ ಮಾವ, ಇನ್ನೊಂದ್ ಸ್ವಲ್ಪ ಬೈರಿ, ಬುದ್ಧಿ ಹೇಳ್ರಿ ಅವರಿಗೆ. ನನಗೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಅದ್ ಯಾವಾಗ ಮಾಡ್ಕೊಂಬಂದ್ರು ಏನೋ ಮಾವ, ನನಗೂ ಗೊತ್ತಿಲ್ಲ. ತಡೀರಿ, ನಾನು ಒಂಚೂರು ಬೈತೀನಿ. ಅಲ್ಲ ಕಣ್ರಿ, ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಬುದ್ಧಿ ಇಲ್ವಾ ತಲೆರಿ? ಮಾವ ನಿಮ್ ಮೇಲೆ ಇಷ್ಟೊಂದೆಲ್ಲ ನಂಬಿಕೆ ಬಿಟ್ಟು ಹೋಗಿದಾರಲ್ಲ, ಆ ನಂಬಿಕೆನ ಹಾಳು ಮಾಡ್ತಿದ್ರಲ್ರಿ. ನಿಮ್ಗೆ ಏನು ಬುದ್ಧಿ ಇಲ್ವೇನ್ರಿ ನಿಮ್ಗೆ? ನನಗ್ ಬರ್ತಾ ಇರೋ ಕೋಪಕ್ಕೆ ಮಾವ ಬೈರಿ ಮಾವ, ನೀವೊಂಚೂರು. ಮಾವ ಬಿಡ್ರಿ, ಏನೋ ತಪ್ಪಾಗಿ ಹೋಗ್ಬಿಟ್ಟೈತೆ. ಮುಂದಿನ ಸಲಿಂದ ಹಿಂಗೆಲ್ಲ ಮಾಡಕ್ಕೆ ನಾನು ಬಿಡಲ್ಲ ಕಣ ಮಾವ. ಎಲ್ಲ ಬೇರೆಗಳು ನಾನ್ ನೋಡ್ಕೊಳ್ತೀನಿ. ನಾಳೆಯಿಂದ ನಾನೇ ಇವ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡ್ರಿ. ಎಲ್ಲ ನಾನೇ ನೋಡ್ಕೊಳ್ತೀನಿ. ತೋಟ, ಹೊಲ, ಗದ್ದೆ ಎಲ್ಲಾನು ಇವ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ. ಸುಮ್ಕಿರಿ ಮಾವ. ಅದೇನ್ ನಾಟಕ ಮಾಡ್ತೀಯ? ಗಂಡಗಿಂತ ಹೆಚ್ಚಾಗಿ ನೀನು, ನಿನ್ಕಿಂತ ಹೆಚ್ಚಾಗಿ ಅವನು, ಇಬ್ರು ಸರಿ ಇದೀರಲ್ಲ. ಅಪ್ಪ, ಇನ್ನೊಂದು ತಿಂಗಳು ಇವ್ರ ಮೇಲೆ ಎಲ್ಲ ಬಿಟ್ಟೋದ್ರೆ ಕಣಪ್ಪ,
ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ಮಾರ್ಕೊಂಡ್ಬಿಟ್ಟು ಇದು ನಮ್ದೇ ಆಸ್ತಿ ಎಲ್ಲ ಮಾಡ್ಬಿಡ್ತಾರ ಕಣಪ್ಪ ಇವರು. ಇವ್ರು ಇದಾರಲ್ಲ ಇವರು ಯಾರಿಗೂ ನಂಬರ ಕಣಪ್ಪ ಇವರು. ಮೊದ್ಲು ಇವ್ರಿಗೆ ಮನೆಯಿಂದ ಆಚೆ ಕಡೆ ಹಾಕಪ್ಪ. ಇಲ್ಲಿ ಮಾತ್ರ ಉಳಿಸ್ಕೊಳೋದೇ ಬೇಡವೇ ಬೇಡ ಕಣಪ್ಪ. ಆಚೆ ಕಡೆ ಹಾಕ್ಬಿಡಿ ಇವರಿಗೆ, ಇಲ್ಲಿರೋದೇ ಬೇಡ ಕಣಪ್ಪ. ನಡಿಯಲ್ಲ ಇಲ್ಲಿಂದ ಮೊದಲು ಆಚೆ ಕಡೆ. ನಿಮ್ ಗಂಟು ಮುಟ್ಟೆ ಕಟ್ಕೊಂಡ್ಬಿಟ್ಟು ಹೆಂಗ್ ಬಂದಿದ್ರು ಹಂಗೆ ಹೋದ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು. ನಡಿ ಆಚೆ ಕಡೆ ಮೊದಲು. ಇಲ್ಲಿ ಏನೈತಂತ ಬಂದಿದ್ದೀರಾ ತಿರ್ಗಾ ನೀವು? ನಂದು ಮನೆ, ನಂದು ಹೊಲ, ನಂದು ತೋಟ ಹೊಲ ಗದ್ದೆ ಎಲ್ಲದೂ ನಂದು. ಇಲ್ಲಿಂದ ಹೋದ್ರೆ ಸರಿ ಆಗೈತೆ. ಏನಾದ್ರೂ ತಿರ್ಗಾ ಏನಾದ್ರೂ ಅದು ಇದು ಮಾತಾಡಿದ್ರಿ ಅಂದ್ರೆ ಗಂಡ ಹೆಂಡ್ತಿ ನೋಡ್ರಿ ಸರಿ ಇರಲ್ಲ. ನಡೀರಿ ಆಚೆ ಕಡೆ ಹೋಗ್ಬೇಕು. ಇವಾಗ ನಿಮ್ ಲಗೇಜ್ ಎಲ್ಲ ತಗೊಂಡ್ಬಿಟ್ಟು ನಡೀರಿ ಆಚೆ ಕಡೆ ಮೊದ್ಲು. ಅಪ್ಪ ಇದೊಂದ್ಸಲಿ ಸುಮ್ನಿರಪ್ಪ, ನನ್ ತಪ್ಪಾಗೋಯ್ತು ಕಣಪ್ಪ. ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಕಣಪ್ಪ. ಏನ್ ಮಾಡ್ಬೇಕಂತಾನು ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ಪ್ಲೀಸ್ ಕಣಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡಪ್ಪ. ಚೈತ್ರ, ಅಪ್ಪಂಗೆ ನೀನಾದ್ರೂ ಹೇಳೆ ಚೈತ್ರ, ಹೇಳೆ. ನನ್ ತಪ್ಪಾಗೋಯ್ತು ಅಪ್ಪ, ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ನನಗೆ ಬೆಲೆ ಏನಂತ ಗೊತ್ತಾಗ್ಲಿಲ್ಲ ಕಣಪ್ಪ. ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ನಾನು ಯಾಮಾರ್ಬಿಟ್ಟೆ ಕಣಪ್ಪ. ಪ್ಲೀಸ್ ಕಣಪ್ಪ, ಸಾರಿ ಕಣಪ್ಪ. ಇದೊಂದೇ ಒಂದ್ಸಲಿ ಕಣಪ್ಪ. ಒಂದ್ಸಲಿನೂ ಅಲ್ಲ, 2 ಸಲಿನೂ ಅಲ್ಲ. ನಿಮ್ ಸವಾಸನೆ ಬೇಡ. ಇಲ್ಲಿಂದ ಹೋಗ್ಬಿಟ್ರೆ ನಮ್ಗೂ ಒಳ್ಳೇದು ನಿಮ್ಗೂ ಒಳ್ಳೇದು. ನಡೀರಿ ಆಚೆ ಕಡೆ. ಜಾಸ್ತಿ ಮಾತಾಡ್ಬೇಡ್ರಿ ನೀವು, ಜಾಸ್ತಿ ಮಾತಾಡಕ್ ಬರ್ಲೇಬೇಡ್ರಿ ನೀವು. ಹೋಗ್ಬೇಕು ಆಚೆ ಕಡೆ. ಅಲ್ಲ ಕಣಪ್ಪ, ಇವಳು ಅಂತಳಿ ಇವಳು ನನಗೆ ಆಚೆ ಕಡೆ ಕುತ್ಕೊಂಡು ಒಂದ್ ಸ್ವಲ್ಪ ನೀರ್ ಕೊಡಮ್ಮ ಒಂದ್ ಸ್ವಲ್ಪ ಅಂತ ಹೇಳ್ದೆ. ಅದಕ್ಕೆ ನಾನು ಒಳಗಡೆಯಿಂದ ಹೇಳ್ತಾಳೆ. ನಾನು ಕೇಳಿಸ್ಕೊಂಡಿಲ್ಲ ಅನ್ಕೊಂಡಿದ್ದೀನಿ. ನಿಮ್ಮಿಬ್ರದ್ದು ಮಾತುಗಳು ಕೇಳಿದ್ರು ಕೇಳ್ದಂಗೆ ಸುಮ್ಕಿದ್ದೀನಿ. ಇವಳಿಗೆ ಕುಂತಿತ್ತವಳನೆ ತಿಂಡಿ ಬೇಕು, ಇವ್ರಿಗೆ ತಿಂಡಿ ಕುಂತಿತ್ತವಳನೆ ಅಡಿಗೆ ಮಾಡ್ಕೊಡ್ಬೇಕು, ಇವರಿಗೆ ಊಟ ಕೊಡ್ಬೇಕು. ನಾನೇನ್ ಕೆಲಸ ಅನ್ಕೊಂಡ್ಬಿಟ್ಟಿದಾರ ಇವರು. ಹಂಗೆ ಹಿಂಗೆ ಮೇಲೆ ಕೆಳಗೆಲ್ಲ ಮಾತಾಡ್ತಾರ ಕಣಪ್ಪ ಇವರು. ಬೇಡವೇ ಬೇಡ ಕಣಪ್ಪ, ಇವ್ರು ನಮ್ಮ ಸಾಹಸನೆ ಬೇಡ. ಮೊದ್ಲು ಹೆಂಗಿದ್ರು ಅವ್ರ ಪಾಡಿಗೆ ಅವ್ರು ಇದ್ ಬಿಡ್ಲಿ. ನನ್ನ ಮಗಳನು ಮದುವೆ ಮಾಡ್ಕೊಂಡ್ಬಿಟ್ಟು ಇವನ ಮಗ ಮೋಸ ಮಾಡ್ಬಿಟ್ಟ ಕಣಪ್ಪ, ಮೋಸ ಮಾಡ್ಬಿಟ್ಟ. ಎಲ್ಲಾರ್ಗು ಮೋಸ ಮಾಡ್ಬಿಟ್ಟಿದ್ದಾರೆ ನಮ್ಗೆ. ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಮ್ಗೆ. ಇವನಿಗೆ ನಿಯತ್ ಅನ್ನೋದೇ ಇಲ್ಲ ಕಣಪ್ಪ ಇವನಿಗೆ. ನೋಡಿಯಪ್ಪ, ದಯವಿಟ್ಟು ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ಬಿಡ್ತಿದ್ದೀನಿ. ಗಂಡ ಹೆಂಡತಿಗೆ ಬಹಳ ಗೌರವದಿಂದ ಬೆಲೆ ಕೊಟ್ಟು ಹೇಳ್ತಿದ್ದೀನಿ. ಸುಮ್ಮನೆ ಹೋಗ್ಬಿಡ್ರಿ. 4 ಜನ ಇವರು ನೋಡೋದಕ್ಕಿಂತ ಮುಂಚೆ ಸುಮ್ಮನೆ ಹೋಗ್ಬಿಡ್ರಿ. ನೀವು ಎಲ್ಲಿದ್ರ ನಿಮ್ಮ ಮನೆ ಇತ್ತಲ್ಲ ಮೊದಲು, ಅದೇ ಮನೇಲಿ ಹೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಉಳ್ಕೊಂಬಿಡ್ರಿ. ಇಲ್ಲಿ ಮಾತ್ರ ನನ್ನ ಸಾಹಸಕ್ಕೆ ಬರಬೇಡ್ರಿ ನೀವು. ನನ್ನ ಮಗಳಿಗೆ ಏನೋ ವ್ಯವಸ್ಥೆ ಮಾಡಿ ಹೋಗ್ತೀನಿ. ಅನ್ಯಾಯವಾಗಿ ನನ್ನ ದೇವ್ರಂತ ಅಳಿಯ ಎಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದ. ಅನ್ಯಾಯವಾಗಿ ನಿಮ್ಮ ಮಾತು ಕೇಳ್ಕೊಂಬಿಟ್ಟು ನನ್ನ ದೇವ್ರಂತ ಅಳಿಯೋಂಗೆ ಮನೆಯಿಂದ ಆಚೆ ಕಡೆ ಆಗ್ಬಿಟ್ನಲ್ಲ. ಅವ್ನಿಗೆ ಹೆಂಗಪ್ಪ ಕರ್ಕೊಂಬರೋಣ ತಿರ್ಗಾ ನಾನು? ಅವ್ನಿಗೆ ಹೆಂಗಪ್ಪ ಸಮಾಧಾನ ಮಾಡೋಣ? ನನ್ನ ಮಗಳಿಗೆ ದೂರ ಮಾಡಿಬಿಟ್ನಲ್ಲ ನಮ್ಮ ಅಳಿನಿಂದ. ನೀನು ಮಾತು ಕೇಳ್ಕೊಂಡೆ ಕಣೋ ನಾನು ದೂರ ಮಾಡಿದ್ದು. ತಿರ್ಗಾ ಪದೇ ತಿರುಗಿ ಬೇರೆ ನೋಡ್ತೀಯ ನೀನು. ಕುಂತಿರೋದು ನೋಡು ದೊಡ್ಡದಾಗಿ. ಮಾಡಿರೋ ಕಷ್ಟಪಟ್ಟು ದುಡಿಯೋಕ್ಕೂ ಯೋಗ್ಯತೆ ಇಲ್ಲ, ಮಾಡಿರೋದನ್ನು ಉಳಿಸ್ಕೊಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಅಂತಾವ್ ನೀನು. ನಡಿ ಆಚೆ ಕಡೆ ಮೊದಲು. ಗಂಡ ಹೆಂಡತಿ ಇಬ್ರು ನಾಟಕದ ಮಾತಾಡ್ತೀರಾ, ಸುಳ್ಳೇ ಹೇಳ್ತೀರಾ ನನ್ನ ಮುಂದೆ ಸುಳ್ಳು. ನಡಿ ಆಚೆ ಕಡೆ ಮೊದಲು. ಮಾವ, ಇದೊಂದ್ಸಲಿ ಮಾವ ನಾನ್ ನೋಡ್ಕೊಂತೀನಿ ಎಲ್ಲದನ್ನು. ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಡಿ, ನನ್ನ ಮೇಲೆ ನಂಬಿಕೆ ಇಡ್ರಿ ಮಾವ. ನೋಡಮ್ಮ, ನನ್ನ ಮಗಳ ಸಮಾನ ಅಂತ ಹೇಳ್ತಿದ್ದೀನಲ್ಲ ನಿನಗೆ. ಅದೇನು ಖರ್ಚಿಗೆ ನಾನು ಕೊಡ್ತೀನಿ ನಿಮಗೆ. ತಿಂಗಳ ರೇಷನ್ನು ಏನು ಬೇಕೋ ಅದನ್ನೆಲ್ಲ ಕೊಡ್ತೀನಿ. ದಯವಿಟ್ಟು ನೋಡ್ರಮ್ಮ, ಈ ಮನೇಲಿ ತೋಟ ಹೊಲ ಗದ್ದೆ ಆಸ್ತಿ ಏನು ನಿಮಗೆ ಸಂಬಂಧಪಟ್ಟಿಲ್ಲ ಕಣಮ್ಮ, ಸರಿನಾ? ಎಲ್ಲ ನಾನು ಕಷ್ಟಪಟ್ಟು ಮಾಡಿರೋದು. ನಾನು ಯಾರಿಗಾದ್ರೂ ಕೊಡ್ಬೋದು, ಸರಿನಾ? ನಡೀರಿ ನೀವು ಆಚೆ ಕಡೆ ಮೊದಲು. ಹೋಗ್ಬಿಡಿ, ದಯವಿಟ್ಟು ಹೇಳ್ತಿದ್ದೀನಿ, ಹೋಗ್ಬಿಡಿ ಮನೆಯಿಂದ ಆಚೆ ಕಡೆ. ನಡಿಯಪ್ಪ. ನಿಂಗಣ್ಣ, ನಡಿಯಪ್ಪ ಆಚೆ ಕಡೆ ನಡಿಯಪ್ಪ. ಸಾಕು, ನಿನ್ ಮೇಲೆ ನಂಬಿಕೆ ಇಟ್ಟು ಅನುಭವಿಸಿದ್ ಸಾಕು ನಾನು. ನಡಿ, ಬೇಡ. ಅಪ್ಪ ಹೋಗ್ಲೇಬೇಕೇನಪ್ಪ ಹಂಗಾರೆ? ನಾವು ಅಲ್ಲೇ ಊರಲ್ಲಿ ಅಣ್ಣ ಇದ್ದಾನಲ್ಲ, ಅಣ್ಣನ ಹತ್ರನೇ ಬರ್ತೀವಿ ಬಿಡಪ್ಪ. ಇಲ್ಲಿ ಅಕ್ಕನೂ ಬಾವನೂ ನೋಡ್ಕೊಂಡು ಚೆನ್ನಾಗಿರ್ಲಿ, ಅಲ್ಲಿ ಅಣ್ಣನ ಹತ್ರ ನಾವು ಬರ್ತೀವಿ ಬಿಡಪ್ಪ. ಅಯ್ಯೋ ದೇವ್ರೆ, ಅಲ್ಲ ಕಣಪ್ಪ, ಇಲ್ಲಿ ಮಾರಿ ತಿಂದಿದ್ದು ಸಾಕಾಗಿಲ್ವಾ? ತಿರ್ಗಾ ನಿಮ್ಮ ಅಣ್ಣ ಹೆಂಗ ಕಷ್ಟಪಟ್ಬಿಟ್ಟು ಅವನ್ ದುಡ್ದು 5-6 ಹಳ್ಳಿಗೆನೆ ಸಾವುಕಾರ ಮಾಡಿದ ನನಗೆ. ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಒಂದ್ ಗಳಿಗೆ ಸುಮ್ಮನೆ ಕೂತ್ಕೊಳಲ್ಲ. ತಿರ್ಗಾ ಬಂದ್ಬಿಟ್ಟು ಅವನಿಗೂ ತಲೆಯಲ್ಲಿ ಇಲ್ದವೆಲ್ಲ ತುಂಬಿಟ್ಟು ಅವನಿಗೂ ಇರೋ ತೋಟ ಎಲ್ಲ ಮಾರ್ಸೋಕ ಬೇಡ ಕಣಪ್ಪ. ಬೇಡ ಕಣಪ್ಪ, ನಿನ್ ಸವಾಸನೆ ಬೇಡ, ನೀನ್ ಎಲ್ಲವೂ ಬರೋದು ಬೇಡ, ನಿನ್ ತಂಟೆನೇ ಬೇಡ ನಮ್ಗೆ, ಸರಿನಾ? ನೀನ್ ಹೆಂಗಿರ್ತೀಯ, ಗಂಡ ಹೆಂಡತಿ ಇಬ್ರಾಣನು ಮೊದ್ಲು ಹೆಂಗಿದ್ರ ಹಂಗ್ ನಿಮ್ ಪಾಡಿಗೆ ಉಳ್ಕೊಬಿಡ್ರಿ ನೀವು. ನನಗೆ ಮಾತಾ ನೋಡ್ರಿ, ನನ್ನ ತಂಟೆಗೆ ಬರ್ಬೇಡ್ರಿ, ನಮ್ಮ ಸಾಹಸಕ್ಕೆ ಬರ್ಬೇಡ್ರಿ, ಇಲ್ಲಿ ಮಾತಾಡ್ಸೋಕು ಬರಲೇಬೇಡ್ರಿ ನೀವು, ಸರಿನಾ? ಮೊದ್ಲು ಹೋಗ್ಬಿಡ್ರಿ ಇಲ್ಲಿಂದ. ಮೊದ್ಲು ನನ್ನ ಕಣ್ಣ ಮುಂದೆ ನಿನ್ಕೊಬಿಡ್ರಿ, ನನಗೆ ಬಲು ಕೋಪ ಬಂದ್ಬಿಡುತ್ತೆ. ನಾನೇ ಬ್ಯಾಗ್ ತಗೊಂಡ್ಬರ್ಕೊಡ್ತೀನಿ. ನಡೀರಿ ಮನೆಯಿಂದ ಆಚೆ ಕಡೆ ಹೋಗ್ಬೇಕು. ಇಲ್ಲಿ ಪದೇ ಇಲ್ಲಿ ನಿಂತ್ಕೊಂಡ್ರೆ ನೀವು ಏನ್ ನಾಟಕ ಮಾಡ್ಕೊಂಡು ನಿಂತ್ಕೊಂಡ್ರು ಇಲ್ಲಿ ಪ್ರಯೋಜನ ಇಲ್ಲ. ನಿಮ್ಗೆ ಕರ್ಕೊಳ್ಳೋದು ಇಲ್ಲ ನಾವು, ಸರಿನಾ? ನಿಮ್ಗೆ ಕರ್ಕೊಳ್ಳೋದು ಇಲ್ಲ ಇಲ್ಲಿ. ನೀವ್ ಏನ್ ನಾಟಕ ಮಾಡಿದ್ರು, ಏನ್ ಸುಳ್ಳು ಹೇಳಿದ್ರು
ನೀವೇನೇ ತಲೆ ಓಡಿಸೋದನ್ನು ಕೂಡ ನಾವು ಎಲ್ಲ ನೋಡ್ಕೊಂಡು ಎಲ್ಲ ಕಡೆ ವಿಚಾರಿಸ್ಕೊಂಡು ನೀವೆಲ್ಲೆಲ್ಲಿ ಏನೇನ್ ಮೋಸ ಮಾಡಿದೀರಾ, ಏನೇನ್ ಮಾತಾಡಿದೀರಾ, ಏನೇನ್ ಅನ್ಯಾಯ ಮಾಡ್ತಿದೀರಾ ನೀವು ಎಲ್ಲ ನಮಗ್ ಗೊತ್ತಾಗ್ಬಿಟ್ಟೈತೆ. ಇನ್ನು ನಿಮ್ಗೆ ನಂಬಿಕೆ ಇಟ್ಕೊಳಲ್ಲ ನಾವು ಹೋಗ್ಬಿಡ್ರಿ ಆಚೆ ಕಡೆ ಇಲ್ಲಿಂದ. ಸುಮ್ನೆ ಹೋಗ್ಬಿಡಿ, ದಯವಿಟ್ಟು ಹಿಂಸೆ ಮಾಡ್ಬೇಡ್ರಿ. ನೋಡ್ರಿ ಪದೇ ಪದೇ ನಮ್ಗೆ ಇಲ್ಲಿ ಕೋಪ ಬರ್ತೈತೆ, ನಮ್ಗೆ ಹೊಟ್ಟೆ ಉರಿತೈತೆ. ಇಷ್ಟು ದಿವಸ ಕಷ್ಟಪಟ್ಟಿದ್ದು ಮಾಡಿದ್ದಕ್ಕೂ ನಮ್ಮಪ್ಪ ಕಷ್ಟಪಟ್ಟು ಮಾಡಿದ್ರು ಎಲ್ಲಾನು ಹಾಳು ಮಾಡ್ತಿದ್ದೀರಾ. ನನ್ ಗಂಡ ಎಷ್ಟೊಂದೆಲ್ಲ ಒಳ್ಳೆ ರೀತಿಲಿ ನೋಡ್ಕೊಂಡಿದ್ರು ಅನ್ಯಾಯವಾಗಿ ನನ್ ಗಂಡನಿಂದ ದೂರ ಮಾಡಿದೀರ ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು. ನನ್ನ ಹೊಟ್ಟೆ ಉರಿದೋಗ್ತೈತೆ. ಹೋಗ್ಬಿಡ್ರಿ ಇಲ್ಲಿಂದ ಮೊದ್ಲು ಆಚೆ ಕಡೆ.